ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಸೊ ಫ್ರೆಂಡ್ಸ್, ಇವತ್ತು ಮಾರ್ನಿಂಗ್ ಎದ್ದು ಮಿಂಚು ಪ್ಲೇಯಿಂಗ್ ಟೈಮ್ ಅಂತ ಏನಿರುತ್ತೆ, ಅವಳು ಬೆಳಗ್ಗೆ ಎದ್ದೇಳ್ತಾಳಲ್ಲ, ಸೊ ಅವಾಗ ಕಂಪ್ಲೀಟಾಗಿ ಆಟ ಆಡಿ ಒಂದು 2 ಟೈಮ್ಸ್ ಯೂರಿನ್ ಮಾಡಿ ಚೆನ್ನಾಗಿ ಹಾಲು ಕುಡಿದು ಮಲಗ್ತಾಳೆ. ಆ್ಯಂಡ್ ಆ ಮಲಗೋದ್ರೊಳಗಡೆ ಇರುವಂಥ ಪ್ಲೇಯಿಂಗ್ ಟೈಮ್ ಅವಳಿಗೆ ನಾನು ಟೈಮ್ ಕೊಡಲೇಬೇಕು. ಆ್ಯಂಡ್ ಎವ್ರಿ ಟೈಮ್ ಒಂದು ರೂಮ್ ಒಳಗಡೆ ಕೂತ್ಕೊಂಡಿರ್ತೀವಿ, ಇಲ್ಲಾಂತಂದರೆ ಈ ಥರ ಬಿಸಿಲಿಗೆ ಕೂತ್ಕೊಂಡಿರ್ತೀವಿ. ಇನ್ನು ಎದ್ದ ತಕ್ಷಣನೂ ನಾನು ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡಿ, ಹಾಗೆ ಟಮ್ಮಿ ಟೈಮ್ ಮಾಡಿಸ್ತಾ ಇದ್ದೀನಿ. ತುಂಬ ಹೊತ್ತಾಯ್ತಲ್ವ ಹಾಲು ಕುಡಿಸಿ, ಹಾಗಾಗಿ ಟಮ್ಮಿ ಟೈಮ್ ಮಾಡಿಸ್ತಾ ಇದ್ದೀನಿ. ಈವನ್ ಹಾಲು ಕುಡಿಸಿದ ತಕ್ಷಣ ಈ ರೀತಿ ಹಾಕಲ್ಲ. ಆ್ಯಂಡ್ ಈ ರೀತಿ ಹಾಕೋದ್ರಿಂದ ಮಕ್ಕಳಿಗೆ ಸ್ನಾಯುಗಳು ಗಟ್ಟಿಯಾಗುತ್ತೆ. ಹಾಗೆ ಕೋಲಿಕ್ ಇರುತ್ತಲ್ವ, ಸೊ ಕೋಲಿಕ್ ಆಗ್ತಾ ಇರುತ್ತೆ ಮಕ್ಕಳಿಗೆ. ತುಂಬ ಜನ ಕಿರಿಕಿರಿ ಮಾಡೋದು, ಮಕ್ಕಳು ತುಂಬ ಸಫರ್ ಆಗ್ತಿದ್ದಾರೆ, ಯಾಕೋ ಹೊಟ್ಟೆ ಮುರಿತಾರೆ ಅಂತಂದರೆ ಅವರಿಗೆ ಕೋಲಿಕ್ ಪ್ರಾಬ್ಲಮ್ ಇರುತ್ತೆ ಅಂತ ಅರ್ಥ. ಸೊ ಈ ಥರ ಹಾಕಿದ್ರೆ ಆ ಪ್ರಾಬ್ಲಮ್ ಯಾವುದೂ ಇರಲ್ಲ, ತುಂಬ ಹೆಲ್ತಿಯಾಗಿ ಕನ್ವರ್ಟ್ ಆಗ್ತಾ ಬರ್ತಾರೆ. ಆ್ಯಂಡ್ ಆಫ್ಟರ್ ನಾನು ಹೇಳಿದ್ನಲ್ಲ, 2 ಸರಿ ಯೂರಿನ್ ಮಾಡ್ತಾಳೆ, 2 ಸರಿ ಹಾಲು ಕುಡಿತಾಳೆ, ಮತ್ತು ಫೈನಲಿ ಅವಳಿಗೆ ನಿದ್ದೆ ಬಂತು ಅಂತಂದರೆ ಮಲಗ್ತಾಳೆ. ಡೀಪ್ ಸ್ಲೀಪ್ ಬಂತು ಅಂದರೆ ಮಾತ್ರ, ಇಲ್ಲ ಅಂತಂದರೆ ಮತ್ತೆ 10 ನಿಮಿಷ ಬಿಟ್ಟು ಎದ್ದೇಳ್ತಾನೆ ಇರ್ತಾಳೆ. ಸೊ ಇವಾಗ ಅವಳು ಮಲ್ಕೊಂಡಿದ್ದಾದಮೇಲೆ ಅವಳನ್ನ ಮಲಗಿಸಿ ಹೋಗಿ ನಾನು ಫಸ್ಟ್ ಫ್ರೆಶ್ ಅಪ್ ಆಗಿ ಬಂದುಬಿಟ್ಟೆ ಬೇಗ. ಆ್ಯಂಡ್ ಇನ್ನೇನು ಫ್ರೆಶ್ ಅಪ್ ಆಗಿದ್ದೀನಿ ಅಷ್ಟೇ, ಬಟ್ ಸ್ನಾನ ಮಾಡಿದ ಮೇಲೇ ನಾನು ರೆಡಿ ಆಗೋದು. ಬಟ್ ಇರಲಿ, ಡ್ರೈ ಫೇಸ್ ಅಲ್ವಾ, ಕಂಪ್ಲೀಟ್ ಡ್ರೈ ಸ್ಕಿನ್ ಅಂದು, ಹಾಗಾಗಿ ಎವ್ರಿ ಟೈಮ್ ನಾನು ಫೇಸ್ ವಾಶ್ ಮಾಡಿದ್ಮೇಲೆ ಮಾಯ್ಶ್ಚರೈಸರ್ನ ಸ್ಕಿಪ್ ಮಾಡಲ್ಲ. ಆ್ಯಂಡ್ ಇವಾಗ ಪಾಂಡ್ಸ್ ಮಾಯ್ಶ್ಚರೈಸರ್ ಅಥವಾ ನಿವಿಯಾ ಯೂಸ್ ಮಾಡ್ತಾ ಇದ್ದೀನಿ. ಎರಡರಲ್ಲಿ ನನಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಏನು ಡಿಫ್ರೆನ್ಸ್ ಅಂತ ಅನ್ನಿಸ್ತಾ ಇಲ್ಲ. ಕಂಪ್ಲೀಟ್ ಮಾಯ್ಶ್ಚರೈಸರ್ ಹಚ್ಚಿದ್ರೆ ಮಾತ್ರ ನನ್ನ ಫೇಸ್ ಸ್ವಲ್ಪ ಹೈಡ್ರೇಟಿಂಗ್ ಅನಿಸುತ್ತೆ, ಇಲ್ಲ ಅಂತಂದರೆ ಖಂಡಿತ ಇಲ್ಲ. ಹಾಗೆ ನೋಡಿ, ಒಂದು ಡಬ್ಬದಲ್ಲಿ ಮುಚ್ಚಿಟ್ಟಿದ್ದೀನಿ ಲಿಪ್ ಬಾಮ್ನ. ಯಾಕೆ ಅಂದರೆ ನನ್ನ ಮಕ್ಕಳ ಸಲುವಾಗಿ. ಎಂಥ ಚೆನ್ನಾಗಿರುತ್ತಂದ್ರೂ ಕೂಡ ಹಾಳಾಗಿಬಿಡುತ್ತೆ ಸ್ವಲ್ಪ ದಿನದಲ್ಲೇ. ಆ್ಯಂಡ್ ಇದು ಬ್ಲೂ ಹೆವೆನ್ದು ರೀಸೆಂಟ್ಲಿ ತರಿಸಿದ್ದೀನಿ. ಯಾಕೋ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಿದೆ, ಅದಕ್ಕೆ ಸೇಫಾಗಿ ಕಾಪಾಡ್ಕೋಬೇಕು ಅಂತೇಳಿ ಮೇಲೆ ಮುಚ್ಚಿಟ್ಟಿದ್ದೀನಿ. ಆ್ಯಂಡ್ ಇವತ್ತು ವೆಜ್ಜೀಸ್ ಅಂದರೆ ಫುಲ್ ಆಫ್ ವೆಜ್ಜೀಸ್ ಹಾಕಿ ಕಿಚಡಿ ಮಾಡ್ಕೊತಾ ಇದ್ದೀನಿ. ನಾರ್ಮಲ್ ಕಿಚಡಿ ಅಲ್ಲ, ಓಟ್ಸ್ ಕಿಚಡಿ. ಸೊ ಓಟ್ಸ್ ತುಂಬ ಇಂಪಾರ್ಟೆಂಟ್ ನಮಗೆ, ನಮ್ಮ ಬಾಡಿಗೆ. ಯಾಕಂದರೆ ರಿಚ್ ಇನ್ ಫೈಬರ್ ಅಲ್ವಾ, ಫೈಬರ್ ಜಾಸ್ತಿ ಇರುತ್ತೆ ಅದರಲ್ಲಿ. ಮತ್ತು ಹಾರ್ಟ್ಗೆ ಸಂಬಂಧಪಟ್ಟಂಗೆ ತುಂಬ ಒಳ್ಳೆಯದು, ಬಾಡಿ ತುಂಬ ಒಳ್ಳೆಯದು. ಆ್ಯಂಡ್ ಈ ಟೈಮಲ್ಲಿ ಕಾನ್ಸ್ಟಿಪೇಷನ್ ಅಂತ ಪ್ರಾಬ್ಲಮ್ ಅಂತ ಒದ್ದಾಡ್ತಾ ಇರ್ತೀವಿ. ಸೊ ಆವಾಗ ನಾವು ಫೈಬರ್ ಇರುವಂಥ ಫುಡ್ಸ್ನ ತಿನ್ನಬೇಕು. ಓಟ್ಸ್ ತುಂಬ ಒಳ್ಳೆಯದು, ಸೊ ಬೇಗ ಡೈಜೆಷನ್ ಆಗುತ್ತೆ ಆ್ಯಂಡ್ ಲೋ ಕ್ಯಾಲೋರಿ ಅಲ್ವಾ. ಸೊ ಹಾಗಾಗಿ ಇವತ್ತು ಮಕ್ಳಿಗೂ ಕೂಡ ನಾನು ಅದನ್ನೇ ಕೊಡಬೇಕು ಅಂಥೇಳಿ ವಿತೌಟ್ ಖಾರ ಹಾಕದೆ ನಾನು ಮಾಡ್ಕೊತಾ ಇದ್ದೀನಿ ಕಿಚಡಿನ, ಓಟ್ಸ್ ಕಿಚಡಿನ. ಅದರಲ್ಲೂ ನಾನು ಕೂಡ ಖಾರ ತಿನ್ನಬಾರ್ದು, ಹಂಗಾಗಿ ಸೇಮ್ ನಾನೇನು ಮಾಡ್ಕೊತಾ ಇದ್ದೀನೋ ಅದನ್ನೇ ಮಕ್ಳಿಗೂ ಕೂಡ ತಿನ್ನಿಸೋದ್ರಿಂದ ಸ್ವಲ್ಪ ಹೆಲ್ತಿಯಾಗಿರುವಂಥದ್ದು, ಟೇಸ್ಟಿಯಾಗಿರುವಂಥದ್ದೇ ಮಾಡ್ತಾ ಇರ್ತೀನಿ. ಆ್ಯಂಡ್ ಹೊಟ್ಟೆಗೆ ಬಟ್ಟೆ ಕಟ್ಟಿದ್ದೀನಿ. ಪ್ರತಿ ರಾತ್ರಿ ನಾನು ಕಟ್ಕೊಂಡು ಮಲಗ್ತೀನಿ, ಯಾವಾಗಾದ್ರೂ ಫ್ರೀ ಅನ್ಸಿದ್ರೆ ಕಟ್ಟಲ್ಲ. ಸೊ ಎವ್ರಿ ಟೈಮ್ ಆದಷ್ಟು ಟ್ರೈ ಮಾಡ್ತಾ ಇರ್ತೀನಿ ಕಟ್ಕೊಂಡು ಮಲಗೋಕ್ಕೆ. ಆ್ಯಂಡ್ ಇವಾಗ ಯಾಕೆ ಕಟ್ಟಿದ್ದೀನಿ ಅಂತಂದರೆ, ಸ್ವಲ್ಪ ನಿನ್ನೆ ಎಲ್ಲ ನಿಂತು ಸ್ವಲ್ಪ ನನಗೆ ಸೊಂಟ ಯಾಕೋ ನೋವು ಅಂತ ಅನ್ನಿಸ್ತು. ಸ್ವಲ್ಪ ನೋವಾದರೂ ಕೂಡ ನಾನು ಬೇಗ ಕಟ್ಕೊಂಡ್ಬಿಡ್ತೀನಿ, ಸಖತ್ ಟೈಟಾಗಿ ನಾನು ಇರೋ ಥರ. ಅಂದರೆ ನನಗೆ ಹೆಂಗೆ ಅನಿಸುತ್ತೆ ಅಂತಂದರೆ, ಸೊ ಆ ಥರ ಟೈಟಾಗಿದ್ದಾಗ ಸ್ವಲ್ಪ ರಿಲೀಫ್ ಅನಿಸುತ್ತೆ. ಆ್ಯಂಡ್ ಆಲ್ಸೋ ಇನ್ನೂ ಹಸಿಮೈ ಆಗಿರೋದ್ರಿಂದ, ಹಸಿಮೈ ಅಂದರೆ 1.5 ತಿಂಗಳಾಯ್ತು, ಇಟ್ಸ್ ಓಕೆ. ಬಟ್ ಅಪ್ ಟು ಒಂದು 3 ತಿಂಗಳವರೆಗೂ ನಾವು ಈ ಥರ ಕಟ್ಕೊಂಡ್ರೆ ನಮ್ಮ ಬಾಡಿ ರಿಕವರ್ ಆಗ್ತಾ ಇರುತ್ತಲ್ವ, ಹೀಲಿಂಗ್ ಆಗ್ತಾ ಇರುತ್ತೆ. ಸೊ ಸಪೋರ್ಟಾಗಿ ಇದ್ದಿದ್ರೆ ಅದು ಇನ್ನೂ ಸ್ವಲ್ಪ ಚೆನ್ನಾಗೇ ಹೀಲಿಂಗ್ ಆಗುತ್ತೆ ಅಂತ. ಅಂದರೆ ಪೆಲ್ವಿಕ್ ಹತ್ರ ಎಲ್ಲ ಬೋನ್ಸ್ ಲೂಸ್ ಆಗಿರುತ್ತೆ ಅಂತ ಹೇಳ್ತಾರೆ. ಜೊತೆಲಿ ಹೊಟ್ಟೆ ಎಲ್ಲ ಬಂದಾಗ ಫುಲ್ ಕಂಪ್ಲೀಟಾಗಿ ಮುಂದೆ ಜೋತ್ ಬಿದ್ದಿರುತ್ತಲ್ವ ಹೊಟ್ಟೆ, ಅವಾಗ ಸೊಂಟಕ್ಕೆ ಆ್ಯಕ್ಚುಲಿ ಹೊಡ್ತಾ ಬೀಳೋದು. ಸೊ ಅದಕ್ಕೆ ಸ್ವಲ್ಪ ಟೈಟ್ ಆಗಲಿ ಅಂತ ಹೇಳಿ ಬಟ್ಟೆ ಕಟ್ಟಬೇಕು. ಆ್ಯಂಡ್ ನನಗೆ ಗೊತ್ತಿರೋದು ಈ ಥರ ಕಟ್ಟೋದಷ್ಟೇ. ಸೊ ಥರವಾಗಿ ಕಟ್ಬೋದು, ಬಟ್ ನನಗೆ ತುಂಬ ಕಂಫರ್ಟಬಲ್ ಆಗಿ ಆ್ಯಂಡ್ ನನಗೆ ಕ್ವಿಕ್ಕಾಗಿ ಕಟ್ಕೋಬೇಕು ಅಂತಂದಾಗ ಈ ಥರ ಕಟ್ತೀನಿ. ಆ್ಯಂಡ್ ಇಟ್ಸ್ ಓಕೆ, ಇದು ಕಟ್ಟಿದ್ರೇ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಆ್ಯಂಡ್ ಇದು ನನಗೆ ವರ್ಕ್ ಆಗಿದೆ. ಮಗು ಆದಮೇಲೆ ಇಷ್ಟು ಅಂದರೆ ತುಂಬ ಅರ್ಲಿಯೆಸ್ಟ್ ಆಗಿ ನಮಗೆ ಹೊಟ್ಟೆ ಭಾಗ ಜಾಸ್ತಿ ಇರುತ್ತೆ. ಬಟ್ ನೀವು ಅಬ್ಸರ್ವ್ ಮಾಡಿದ್ರೆ ನನಗೆ ಆ್ಯಕ್ಚುಲಿ ಹೊಟ್ಟೆ ಭಾಗ ಜಾಸ್ತಿ ಇಲ್ಲ, ಬಿಕಾಸ್ ಬಂದಿದ್ದ ದಿನದಿಂದನೇ ನಾನು ಈ ಥರ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಆ್ಯಂಡ್ ಬರ್ತಾ ನಾನು ಅದನ್ನು ನೈಟ್ ಟೈಮ್ ಅಷ್ಟೇ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗೂ ಕೂಡ ಹೌದು. ಸೊ ಒಂದೊಂದು ಸರಿ ಮಿಸ್ ಮಾಡ್ತೀನಿ, ಆದರೆ ರೆಗ್ಯುಲರ್ ಆಗಿ ಕಟ್ಟೋದಕ್ಕೆ ಟ್ರೈ ಮಾಡ್ತೀನಿ. ಅಪ್ ಟು 3 ಮಂತ್ಸ್ವರೆಗೂ ಖಂಡಿತ ನಾನು ಕಟ್ಕೊತೀನಿ. ಬಿಕಾಸ್ ನನಗೆ ಸೊಂಟ ಸ್ವಲ್ಪ ಚೆನ್ನಾಗಿದ್ದರೆ ನೆಕ್ಸ್ಟ್ ನಾನು ಕೂಡ ಹೆಲ್ತಿಯಾಗಿರ್ಬೋದು ಆ್ಯಂಡ್ ಕೆಲಸ ಮಾಡ್ಕೋಬೋದಲ್ವಾ. ಆ್ಯಂಡ್ ಎಲ್ಲರೂ ಕೇಳ್ತಾ ಇರ್ತೀರಾ, ನಿಮಗೆ ಸ್ಟ್ರೆಸ್ ಆಗಲ್ವಾ ಅಂತೇಳಿ. ಪರ್ಸ್ನಲಿ ನಾನೊಬ್ಬ ಯೂಟ್ಯೂಬರ್ ಜೊತೆ ಮಾತಾಡ್ತೀನಿ, ಅವ್ರು ಕೂಡ ಚೆನ್ನಾಗಿ ಬರ್ತಾ ಇದೆ ಲಾಗ್ಸ್, ಬಟ್ ನಿಮಗೆ ಸ್ಟ್ರೆಸ್ ಆಗಲ್ವಾ ಅಂತ ಹೇಳಿದರು. ಅವರೊಬ್ಬರ ಜೊತೆ ನಾನು ಮಾತಾಡೋದು ದಿನ. ಬಟ್ ಅವ್ರು ಕೇಳಿದಾಗ ನನಗನ್ನಿಸ್ತು, ಸ್ಟ್ರೆಸ್ ಆಗೋದಂದ್ರೆ ನಿಜ. ಇವಾಗ ಕೆಲಸ ಮಾಡ್ತಾ ಇರ್ತೀನಿ, 3 ಮಕ್ಕಳು ಬೇರೆ, ಮನೇಲಿ ಎಲ್ಲದೂ ಕೂಡ ನನ್ನದೇ ಆಗಿರುತ್ತೆ. ಸೊ ಎವ್ರಿಥಿಂಗ್ ಎಲ್ಲ ನಾವೇ ಮ್ಯಾನೇಜ್ ಮಾಡುವಾಗ ಸ್ಟ್ರೆಸ್ ಅನ್ನೋದು ಇದ್ದೇ ಇರುತ್ತಲ್ವ. ಆದರೆ ಒಂದು ಸ್ಟ್ರೆಸ್ ಆಗೋದಂತೂ ನಿಜ, ಆದರೆ ನನಗೆ ಆ ಫೀಲ್ ಆಗ್ತಾ ಇಲ್ಲ. ಬಿಕಾಸ್ ನೀವು ಮಾಡುವಂಥ ಒಂದು ಕಮೆಂಟ್ಸ್ ಆಗಿರ್ಬೋದು, ನನ್ನ ಕೆಲಸ ನನಗೆ ಕೊಡ್ತಾ ಇರೋವಂಥ ಖುಷಿ ಆಗಿರ್ಬೋದು. ಸೊ ಇದಕ್ಕೆ ಹೇಳ್ಬಹುದು, ಮೇ ಬಿ ಇಷ್ಟಪಟ್ಟು ಮಾಡುವಂಥ ಕೆಲಸ ನಮಗೆ ಯಾವತ್ತೂ ಕಷ್ಟ ಆಗಲ್ಲ ಅಂತೇಳಿ. ಸೊ ನನಗೆ ಒಂದಿನೂ ಅನ್ನಿಸ್ತಾ ಇಲ್ಲ ಸ್ಟ್ರೆಸ್ ಆಗ್ತಾ ಇದೆ ಅಂತೇಳಿ. ಸೊ ಐ ಆಮ್ ಫೀಲಿಂಗ್ ವೆರಿ ವೆರಿ ಹ್ಯಾಪಿ, ಬಿಕಾಸ್ ವ್ಲಾಗ್ಸ್ನ ತುಂಬ ಜನ ಇಷ್ಟಪಟ್ಟು ನೋಡ್ತಾ ಇದ್ದೀರಿ. ಆ್ಯಂಡ್ ಇವಾಗ ನೋಡಿ, ಕಿಚಡಿಗೆ ಎಲ್ಲದೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಬಟಾಣಿ ಕಾಳು ಕೂಡ ರಾತ್ರಿನೇ ನೆನಪಿಟ್ಕೊಂಡು ನೆನೆಸಿಟ್ಕೊಂಡಿದ್ದೆ.
ಸೊ ಇವಾಗ ನಾನು ಕಿಚಡಿನ ಹೇಗೆ ಮಾಡೋದು ಅಂತೇಳಿ ಸಿಂಪಲ್ ಪ್ರೊಸೀಜರ್ನ ತೋರಿಸ್ತೀನಿ. ಸೊ ಟ್ರೈ ಮಾಡಿ, ಸೀರಿಯಸ್ಲಿ ಎಂಥ ಟೇಸ್ಟ್ ಗೊತ್ತಾ. ಇವತ್ತು ಹೆಲ್ತಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಬ್ರೇಕ್ಫಾಸ್ಟ್ ತಿಂದಿದ್ದಂತರೂ ನಿಜ. ಏನಿಲ್ಲ, ಜಸ್ಟ್ ಎಣ್ಣೆಗೆ ಜೀರಿಗೆ ಸಾಸಿವೆ ಹಾಕ್ತಾಯಿದ್ದೀನಿ, ಹಾಗೆ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಸೊ ಖಾರ ಅಂತ ಬಂತು ಅಂದರೆ 2 ಒಣಮೆಣ್ಸಿನ್ಕಾಯಿನ ಮುರಿದಾಕೊಂಡ್ಬಿಡ್ತೀನಿ ಅಷ್ಟೇ, ಮಕ್ಕಳು ಕೂಡ ತಿಂತಾರೆ ಅಂಥೇಳಿ. ಅದರಲ್ಲೂ ನನಗೂ ಕೂಡ ಬೇಕಾಗಿರೋದು ಅಷ್ಟೇ, ಜಾಸ್ತಿ ಖಾರ ಏನು ಬೇಡ. ಆ್ಯಂಡ್ ತರಕಾರಿನ ಅದೇ ಎಣ್ಣೆಲೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ್ಯಂಡ್ ಮತ್ತು ಬಟಾಣಿ ಕಾಳು ನೆನೆಸಿಟ್ಟಿದ್ನಲ್ಲ, ಅದು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊತಾ ಇದ್ದೀನಿ, ಇನ್ನೊಂದರ್ಧ ಸಾಂಬಾರ್ಗೆ ಹಾಕಿದ್ರೆ ಆಯಿತು ಅಂತ ಹೇಳಿ. ಆ್ಯಂಡ್ ಈಗ ಅದಕ್ಕೆ ಒಂಚೂರು ಅರಿಶಿನ ಪುಡಿ, ಉಪ್ಪು, ಅಂದರೆ ಉಪ್ಪು ಟೋಟಲಿ ಕಂಪ್ಲೀಟ್ ಕಿಚಡಿಗೆ ಎಷ್ಟಾಗುತ್ತೋ ಅಷ್ಟನ್ನು ಇವಾಗೆ ಹಾಕ್ಕೊಂಡು ನಾನು ಕಲಿಸ್ಕೊಂಡ್ಬಿಡ್ತೀನಿ. ಯಾಕಂದರೆ ಚೆನ್ನಾಗಿ ಉಪ್ಪಿಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ತರಕಾರಿಗಾಗಿರಲಿ ಬಟಾಣಿಗಾಗಿರಲಿ ಈ ಥರ. ಇಲ್ಲ ಅಂತಂದರೆ ಟೇಸ್ಟೇ ಗೊತ್ತಾಗಲ್ಲ, ಸಪ್ಪೆ ಸಪ್ಪೆ ಅನ್ನಿಸುತ್ತೆ. ಆಲ್ಮೋಸ್ಟ್ ನಾನು ಒಗ್ಗರಣೆ ಹೆಂಗೆ ಮಾಡಿದ್ರು ಕೂಡ ಸೊ ಇದೇ ಥರ ಮಾಡೋದು. ನೆನೆದಾಗಿದ ತಕ್ಷಣ ಟೊಮೊಟೊ ಕೂಡ ಹಾಕ್ಕೊಂಡು ಟೊಮೊಟೊನು ಕೂಡ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ರೆ ಸಾಕು. ಆ್ಯಂಡ್ ಅದಕ್ಕೆ ಸ್ವಲ್ಪ ಗರಂ ಮಸಾಲೆ, ಹಾಗೆ ನಾನು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ನಮಗೆ ಬಿಸಿಬೇಳೆ ಬಾತ್ ಆಗಿರ್ಬೋದು ಮತ್ತು ವಾಂಗಿಬಾತ್ ಪೌಡರ್ ಆಗಿರ್ಬೋದು ಅದನ್ನು ಕೂಡ ಹಾಕೋಬೋದು. ಬಟ್ ನನಗೆ ಈ ಸಾಂಬಾರು ಪುಡಿ ತುಂಬ ಇಷ್ಟ ಆಗ್ತಾಯಿದೆ, ಯಾಕೋ ಮನೆಗೆ ಬಂದಾಗಿಂದ ಯೂಸ್ ಮಾಡ್ತಾಯಿದ್ದೀನಿ, ಮಾರುತಿ ಬ್ರ್ಯಾಂಡ್ದು. ಸೊ ಎಲ್ಲದಕ್ಕೂ ಕೂಡ ಅದನ್ನೇ ಯೂಸ್ ಮಾಡಬೇಕು ಅಂತ ಅನಿಸ್ತಿದೆ. ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಅಡುಗೆಗಳು. ಪರ್ಸ್ನಲಿ ನನಗೆ ಮುಂಚೆ ಯಾವಾಗಲೂ ಅಬ್ಸರ್ವ್ ಮಾಡಿರಲಿಲ್ಲ. ಸೊ ಅಮ್ಮ ತಂದಿಟ್ಟಿದ್ರಲ್ವ ಅಡುಗೆ ಮಾಡೋವಾಗ, ಇಲ್ಲಿಗೆ ಬಂದ ತಕ್ಷಣ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಏನೋ ತಂದಿಟ್ಟಿದ್ದಾರೆ, ಯೂಸ್ ಮಾಡೋಣ ತಡಿ ಅಂತೇಳಿ. ತುಂಬ ಇಷ್ಟ ಆಗಿದ್ದಕ್ಕೆ ರೀಸೆಂಟಾಗಿ ನಾನೇನು ರೇಷನ್ ತರಿಸಿದ್ನಲ್ಲ ಆವಾಗ ಅದನ್ನೇ ತರಿಸಿದೆ. ಇವಾಗ ಒಗ್ಗರಣೆ ಕಂಪ್ಲೀಟ್ ಆಗಿದೆ. ಇದಕ್ಕೆ ಕೊತ್ತಂಬರಿ ಇದ್ದರೂ ಕೂಡ ಹಾಕೊತಿದ್ದೆ. ಸೊ ಕೊತ್ತಂಬರಿ ಸದ್ಯಕ್ಕೆ ಖಾಲಿ ಆಗಿದೆ, ಹಾಗಾಗಿ ಹಾಕಿಲ್ಲ. ಆ್ಯಂಡ್ ಇವಾಗ ಮತ್ತೆ ಅಂಗಡಿಗೆ ಹೋಗು ಅಂದ್ಬಿಟ್ರೆ ಮುಗೀತು ನಮ್ಮ ಜಯಂತು. ಯಾಕಂದರೆ ಮಿಟ್ಟು ಪದೇ ಅಂಗಡಿ ಕರ್ಕೊಂಡು ಹೋಗ್ತಿರ್ತಾಳೆ. ಸೊ ಹೋದಾಗಲೇ ಏನಾದರೂ ತರಿಸ್ಕೊಂಡ್ರೆ ನಾನು ಮರ್ತುಬಿಟ್ಟೆ ಅಂತಂದರೆ ಮುಗೀತು, ಅಲ್ಲಿಗೆ ಕ್ಲೋಸ್ ಅದು. ಆ್ಯಂಡ್ 3 ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಯೋವರೆಗೂ ಬಿಡಬೇಕಾಗುತ್ತೆ. ಆ್ಯಂಡ್ ಬಿಟ್ಟಾಗಿದ ತಕ್ಷಣ ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. ಆ್ಯಂಡ್ ಓಟ್ಸ್ ಇವತ್ತು ನಮಗೆ ಒಂದು 3 ಜನಕ್ಕೆ ಬೇಕು, ಚಿಟ್ಟಿಗೆ, ನನಗೆ, ಜಯಂತ್ಗೆ. ನಾನು ಏನೇನು ಮಾಡಿದ್ರು ಕೂಡ ಒಂದೊತ್ತಿಗೆ ಮಾಡ್ತೀನಿ, ಬಿಕಾಸ್ ಉಳಿದ್ರೆ ಮತ್ತೆ ಅದು ವೇಸ್ಟ್ ಆಗುತ್ತೆ ಅಂತೇಳಿ ಬಯಸ್ಕೋಬೇಕು ಅದಕ್ಕೆ. ಆ್ಯಂಡ್ 2 ಕಪ್ಪಷ್ಟು ಓಟ್ಸ್ ಹಾಕ್ಕೊತಾ ಇದ್ದೀನಿ. ರೋಲ್ಡ್ ಓಟ್ಸ್ ಅಂದರೆ ಪ್ಲೇನ್ ಓಟ್ಸ್ ಬರುತ್ತಲ್ಲ, ಸೊ ಅದು. ಓಟ್ಸ್ ತಿನ್ನೋದು ಸೀರಿಯಸ್ಲಿ ತುಂಬ ಒಳ್ಳೆಯದು, ಯಾಕಂದರೆ ರಿಚ್ ಫೈಬರ್ ಇರುತ್ತೆ. ಸೊ ಹಾಗಾಗಿ ನಾವು ತಿಂದರೆ ನಮ್ಮ ಬಾಡಿಗೆ ಒಳ್ಳೆಯದು. ಮತ್ತು ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇರೋರಾಗಿರ್ಬೋದು, ಮತ್ತು ಆ್ಯಂಡ್ ಯಾರಿಗಾದರೂ ಈ ಥರ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರಾಗಿರ್ಬೋದು, ಆ್ಯಂಡ್ ಕ್ಯಾಲೋರೀಸ್ ಹೈ ಆಗ್ತಾಯಿದೆ ಆ್ಯಂಡ್ ಫ್ಯಾಟ್ ಜಾಸ್ತಿ ಆಗ್ತಾಯಿದೆ ಅನ್ನೋರು ಈ ಥರ ಫುಡ್ಸ್ನ ಖಂಡಿತ ಯೂಸ್ ಮಾಡ್ಬೋದು. ಓಟ್ಸ್ ಅಂದರೆ ನಮಗೆ ತುಂಬ ಪರ್ಸ್ನಲಿ ಇಷ್ಟ, ಮದುವೆ ಆಗಿ ಸ್ಟಾರ್ಟಿಂಗಿಂದನೂ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಅಡುಗೆ ಗೊತ್ತಿಲ್ಲದೆ ಇದ್ದಾಗಲೇ ನಾನು ಇದನ್ನು ತಗೊಂಬಂದು ಯೂಸ್ ಮಾಡೋಕ್ಕೆ ನೋಡ್ತಿದ್ದೆ, ಹಾಗೆ ಆ ಒಂದು ಕ್ರೇಜು. ಆ್ಯಂಡ್ ನಾನು ಜಯಂತ್ ಇಷ್ಟಪಟ್ಟು ಮಾಡ್ಕೊಳ್ಳೋ ಒಂದು ಓಟ್ಸ್ ರೆಸಿಪಿ ಇದೆ, ಸ್ವೀಟು. ಖಂಡಿತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಎಂಥ ಕರ್ಮ ಅಂದರೆ ನನಗೆ ಬರೋದು ಓಟ್ಸಲ್ಲಿ ಅದೊಂದೇ ಸ್ವೀಟು. ಸೊ ಹಾಗಾಗಿ ಏನು ಫಂಕ್ಷನ್ ಬಂದರೂ ಕೂಡ ಅದೇ, ಒಂದು ಶುಕ್ರವಾರ ಪೂಜೆ ಮಾಡಿದ್ರು ಕೂಡ ಅದೇ, ಏನಾದರೂ ಸ್ಪೆಷಲ್ ಡೇ ಇತ್ತಂದ್ರೂ ಕೂಡ ಅದೇ, ಬರ್ತ್ಡೇ ಇತ್ತಂದ್ರೂ ಕೂಡ ಅದೇ, ಯಾರಾದರೂ ಮನೆಗೆ ಬಂದರೂ ಕೂಡ ಅದೇ. ಸೊ ಸಖತ್ ತಲೆ ಇಡಿಸ್ಬಿಟ್ಟಿದೆ ಎಲ್ಲರಿಗೂ. ಅಡುಗೆ ಬರೋಲ್ಲ, ಅದೊಂದೇ ಮಾಡ್ಕೊತ ಬಟ್ ಇವಾಗ ಎಲ್ಲದೂ ಮಾಡ್ತಾಯಿದ್ದೀನಿ. ಆ್ಯಂಡ್ ಅದು ತೋರಿಸ್ತೀನಿ ನೆಕ್ಸ್ಟ್. ಜಯಂತ್ಗೆ ಕೇಳಿ ನಿನಗೆ ಮಾಡಿಕೊಡ್ಲಾ ಅದು ಅಂತ ಅಂತೀನಿ. ಶೋರ್ ಅವ್ರು ವೇಟ್ ಮಾಡ್ತಾ ಇರ್ತಾರೆ ಆ ಥರದಕ್ಕೆಲ್ಲ. ಸೊ ಆವಾಗ ಖಂಡಿತ ನಾನು ನಿಮಗೆಲ್ಲ ತೋರಿಸ್ತೀನಿ. ಆ್ಯಂಡ್ ಇವತ್ತು ಮಾಡಿದ್ದು ನನಗಿಂತ ಆ್ಯಂಡ್ ಜಯಂತಿಗಿಂತ ಮಕ್ಕಳಿಗೋಸ್ಕರ ಮಾಡಿದ್ದು ನಾನು. ಅವ್ರಿಗೆ ಇದನ್ನೆಲ್ಲ ಅಭ್ಯಾಸ ಮಾಡಿಸ್ಬೇಕು, ಮತ್ತು ಇದೆಲ್ಲ ಒಳ್ಳೆಯ ಆಹಾರ. ಸೊ ಆಲ್ಮೋಸ್ಟ್ ನಾವು ಒಳ್ಳೆಯದು ಅನ್ನೋದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇರ್ತೀವಲ್ವ. ಸೊ ತಿಂಡಿ ಏನೋ ಆಯಿತು, ತಿಂಡಿ ಆಗೋದ್ರೊಳಗಡೆ ನಮ್ಮ ಮೇಡಮ್ ಅವ್ರು ನೋಡಿ ಎದ್ಬಿಟ್ಟು ನನ್ನ ಕರಿತಾ ಇದ್ರು. ಬಂದು ಅವಳನ್ನ ಸುಧಾರಿಸ್ಕೊಂಡು ಆಟ ಆಡಿಸಿ ಸ್ವಲ್ಪ, ಸೊ ಫುಲ್ ಎಚ್ಚರ ಆಗಿಬಿಟ್ಟಿದ್ಲಲ್ಲ, ಆಟ ಆಡಿಸಿ ಆ್ಯಂಡ್ ಹಾಲು ಕುಡಿಸಿ ಮತ್ತು ತೊಟ್ಲಿಗೆ ಹಾಕಿ ಹೋಗಬೇಕು ಅಂತ ಬಂದು ಮಾತಾಡ್ತಿದ್ದೀನಿ. ಆ್ಯಂಡ್ ಅವಳನ್ನ ನೋಡಿದ ತಕ್ಷಣ ಏನೋ ಗೊತ್ತಿಲ್ಲ, ಒಂಥರ ಖುಷಿಯಾಗತ್ತೆ. ಸ್ವಲ್ಪ ಮುದ್ದಾಡಿನೇ ಹೋಗೋಣ ಅಂತ ಅನಿಸುತ್ತೆ, ಟೈಮ್ ಹೋದರೂ ಪರವಾಗಿಲ್ಲ. ಆ್ಯಂಡ್ ಅದೇನೋ ಸಮಥಿಂಗ್ ಎಲ್ಸ್ ಫೀಲಿಂಗ್, ಒಂಥರ ಸ್ಯಾಟಿಸ್ಫ್ಯಾಕ್ಷನ್, ಒಂಥರ ಹಾರ್ಟ್ಫುಲ್ ಅಂತಾರಲ್ಲ, ಹಾರ್ಟ್ಫುಲ್ನೆಸ್ಸು ಆ ಥರ ಅನಿಸುತ್ತೆ. ನನಗಷ್ಟೇ ಅಲ್ಲ, ಜಯಂತ್ಗೂ ಕೂಡ ಹಂಗೆ ಫೀಲ್ ಆಗುತ್ತೆ ಅಂತೆ. ಅವಳನ್ನ ನೋಡಿದ ತಕ್ಷಣ ಏನೋ ಒಂಥರ ಖುಷಿ ಆಗುತ್ತೆ ಅಂತೇಳಿ ಬೆಳಗ್ಗೆ ಎದ್ದ ತಕ್ಷಣ ಅವಳ ಮುಖ ನೋಡೋರು ಸಮಾಧಾನ ಇರೋಲ್ಲ ಅವ್ರಿಗೆ. ಸೊ ಆಮೇಲೆ ನಾನು ಮಲ್ಕೊಂಡಿರ್ತೀನಿ, ಬೆಳಗ್ಗೆ ಎದ್ದ ತಕ್ಷಣ ಅವಳೇನಾದರೂ ಎದ್ದಿದ್ದಾಳೆ ಅಂತಂದರೆ ಜಯಂತ್ ತಗೊಂಡು ಅವಳನ್ನ ಆಟ ಆಡಿಸಿ, ಅವಳನ್ನ ಮಾತಾಡಿಸಿ ಆಮೇಲೆ ನನಗೆ ಹಾಕ್ತಾರೆ. ಮತ್ತು ನಾನು ಒಂದು ಸರಿ ಎದ್ದವಳನ್ನ ಆಟ ಆಡಿಸಿ ಈ ಥರ ಸಮಾಧಾನ ಮಾಡಿಕೊಂಡು ಮತ್ತು ತೊಟ್ಲಿಗೆ ಹಾಕೋದೆಲ್ಲ ಮಾಡ್ತಾ ಇರ್ತೀನಿ. ಸೊ ಈಗ ಹಾಲು ಕುಡಿಸಿದ್ದಾಯಿತು. ಸೊ ಹಾಲು ಕುಡಿಸಿ ತೊಟ್ಲಿಗೆ ಹಾಕಿ ಮಲ್ಕೊತಾಳೆ ಅಂತ ಹೇಳಿ ಮತ್ತು ನಾನು ತಿಂಡಿ ಕಡೆ, ಕೆಲಸದ ಕಡೆ ಹೊರಡ್ತಾ ಇದ್ದೀನಿ. ಬೇಕಂದರೆ ಫ್ರೆಶ್ ಅಪ್ ಕೂಡ ಆಗಿರಲಿಲ್ಲ, ಇನ್ನೂ ತುಂಬ ಕೆಲಸ ಇದೆ. ಮಿಟ್ಟು ಮಲ್ಕೊಂಡಿದ್ದಾಳೆ ಆ್ಯಂಡ್ ಅವಳು ಇದ್ದರೆ ಮತ್ತು ಅವಳದು ಕೆಲಸ ಜಾಸ್ತಿ ಆಗುತ್ತೆ ಅಂಥೇಳಿ. ನೋಡಿ ಇವತ್ತು ಕಿಚಡಿ ಹೆಂಗಾಗಿದೆ ಅಂತಂದರೆ ಸೂಪರ್ ಅಲ್ವಾ? ಆ್ಯಸ್ ಇಟ್ ಈಸ್ ಸೇಮ್ ಉಪ್ಪಿಟ್ಟು ಥರ. ಸ್ವಲ್ಪ ಉಪ್ಪಿಟ್ಟು ತುಂಬ ಸಣ್ಣ ಬರುತ್ತೆ, ಇದು ಸ್ವಲ್ಪ ಏನಂತಾರೆ ಲೇಯರ್ ಸಣ್ಣದಾಗಿ ಅಕ್ಕಿ ನುಚ್ಚಿರುತ್ತಲ್ಲ ಹಾಗೆ, ಗೋಧಿ ನುಚ್ಚು, ಗೋಧಿ ನುಚ್ಚಿದ್ದಂಗೆ ಇರುತ್ತೆ.
ತಿಂಡಿ ರೆಡಿ ಆಯ್ತಲ್ವ, ಸ್ವಲ್ಪ ಕಸ ಹೊಡ್ಕೊಂಡು ತಿಂಡಿ ತಿನ್ನೋಣ ಅನ್ನೋದ್ರೊಳಗಡೆ ಮತ್ತೆ ಪಾಪು ಎದ್ದಿದ್ದಕ್ಕೆ ಅವಳಿಗೊಂದು ಹಾಸಿಗೆ ಹಾಸಿ ಅವಳನ್ನ ಎಳೆ ಬಿಸಿಲಿಗೆ ಹಾಕಿರೋ ಥರ ಹಾಕ್ಕೊಂಡು ಸುಮ್ಮನೆ ನಾನು ಚಿಟ್ಟಿ ತಿಂಡಿ ತಿಂತಾಯಿದ್ದೀವಿ. ಚಿಟ್ಟಿನ ಕೂರಿಸ್ಕೊಂಡೆ ತಿಂಡಿ ತಿನ್ನಬೇಕು, ಬಿಕಾಸ್ ಅವ್ನು ತಿಂಡಿನೇ ತಿನ್ನಲ್ಲ ನಾನಿಲ್ಲ ಅಂತಂದರೆ, ಹಾಗಾಗಿ ತಿನ್ನಿಸ್ತಾ ಇದ್ದೀನಿ. ಸೊ ಅದಿಷ್ಟು ತಿಂದು ನನಗೆ ತಟ್ಟೆ ತೋರಿಸಿ ಹೋಗಬೇಕು ಅಂತ ಹೇಳ್ಬಿಡ್ತೀನಿ ಎವ್ರಿ ಟೈಮ್. ಸೊ ಅದು ಹಂಗೆ ಮಾಡ್ತಿರ್ತಾನೆ ಕೆಲವೊಮ್ಮೆ. ಆ್ಯಂಡ್ ಪಾಪುಗೆ ನೋಡಿ, ಪಾಪುಗೆ ಎಳೆ ಬಿಸಿಲು ತೋರಿಸ್ತಾ ಇದ್ದೀನಿ. ನಮ್ಮ ಚಿಟ್ಟಿಗಾಗಿರಲಿ ಮಿಟ್ಟುಗಾಗಿರಲಿ ಸ್ವಲ್ಪ ಜಾಸ್ತಿನೇ ಎಳೆ ಬಿಸಿಲು ತೋರಿಸಿದ್ದು. ಈ ಪಾಪುಗೇನೆ ಅಮ್ಮನ ಮನೇಲಿದ್ದಾಗ ಸ್ವಲ್ಪ ತೋರ್ಸೋಕ್ಕಾಗಲಿಲ್ಲ, ಬಿಕಾಸ್ ಅಲ್ಲಿ ಮೇಲೆ ಹೋದರೆ ತುಂಬ ಶೀತ ಗಾಳಿ ಬರುತ್ತೆ ಅಂತೇಳಿ. ಬಟ್ ಇಲ್ಲಿ ಸೀದಾ ಮನೆ ಒಳಗಡೆ ಬಿಸಿಲು ಬರುತ್ತೆ, ಎಳೆ ಬಿಸಿಲು ಬರುತ್ತೆ. ಸೊ ಹಾಗಾಗಿ ಹಿಂಗೆ ಹಾಸಿ ಏನಾದರೂ ಹಾಸಿ ಹಾಕ್ಬಿಟ್ರೆ ಮುಗೀತು. ಸೊ ನಾನು ಕೂಡ ಕೆಲವೊಮ್ಮೆ ಬಿಸಿಲಿಗೆ ಕೂತ್ಕೊಂಡಿರ್ತೀನಿ, ಚೆನ್ನಾಗಿರುತ್ತೆ, ಒಂಥರ ಫೀಲಿಂಗ್ ಹ್ಯಾಪಿ. ಆ್ಯಂಡ್ ಪಾಪುನ ಮಲಗಿಸಿದ್ದೀನಿ ನೋಡಿ, ಮಿಸ್ಕಾಡ್ತಾನೆ ಇದ್ದಾಳೆ. ಆ್ಯಂಡ್ ಮಿಟ್ಟು ಎದ್ದಿದ್ಲಲ್ವ, ಅವಳಿಗೆ ಸ್ವಲ್ಪ ಫ್ರೆಶ್ ಅಪ್ ಮಾಡ್ಕೊಂಬಂದು, ಅಂದರೆ ಅವ್ರ ಅಪ್ಪಾಜಿ ಸ್ನಾನಕ್ಕೆ ಹೋದಾಗ ಸ್ನಾನ ಮಾಡಿಸ್ಬಿಡ್ತಾರೆ. ನನ್ನ ಕೈಲಂತರೂ ಸಾಧ್ಯ ಇಲ್ಲ ಅವಳಿಗೆ ಸ್ನಾನ ಮಾಡ್ಸೋಕ್ಕೆ. ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ಇವಾಗ ಕಳಿಸಿದ್ದಾರೆ. ಯಾಕಂದರೆ ಅವಳದು ಕೆಲಸ ಕೆಲವೊಮ್ಮೆ ನಡೆದು ಬಿಡಬೇಕು ಬೇಗ ಬೇಗ ಬೇಗ, ಇಲ್ಲಾಂದರೆ ಆ ಹುಡುಗಿನ ಸುಧಾರಿಸೋದು ತುಂಬ ಕಷ್ಟ. ಹಂಗಾಗ್ಬಿಟ್ಟಿದ್ದಾಳೆ ಅವಳು, ಏನು ಮಾಡೋಕ್ಕಾಗಲ್ಲ. ನಾನು ಇದಕ್ಕೆ ಹೋದಾಗ ಅಂದರೆ ಡೆಲಿವರಿಗೆ ಹೋದಾಗ, ಯಾಕಂದರೆ ಅವಳು ಅದೇನು ಅಂದ್ಕೊಂಡಿದ್ದಾಳೋ ಇಲ್ಲೋ ಗೊತ್ತಿಲ್ಲ, ಪಾಪು ಆಗಿದೆ ಅಮ್ಮಂಗೆ, ಅಮ್ಮನ ಹತ್ರ ನಾನು ಬರಬಾರ್ದು ಈ ಥರ ಏನಾದ್ರು ಅಂದ್ಕೊಂಡ್ಬಿಟ್ಟಿದ್ದಾಳ ಅಂತ ತುಂಬ ಸರಿ ಬೇಜಾರು ಅನಿಸುತ್ತೆ. ಇತ್ತೀಚೆಗೆ ಮತ್ತೆ ಮನೆಗೆ ಬಂದಾಗಿಂದ ಅಭ್ಯಾಸ ಮಾಡ್ಕೊತಾ ಇದ್ದೀನಿ. ಅಸಲು ನನ್ನ ಹತ್ರ ಬರ್ತಿರ್ಲಿಲ್ಲ ಅವಳು. ನನಗೆ ಅವಳಂದರೆ ತುಂಬ ಇಷ್ಟ. ಆಮೇಲೆ ಡೆಲಿವರಿ ಆಗೋದಕ್ಕಿಂತ ಮುಂಚೆ ಒಂದು ದಿನವೂ ಬಿಟ್ಟು ಮಲಗ್ತಿರ್ಲಿಲ್ಲ. ಕೆಲವೊಮ್ಮೆ ಅದನ್ನೆಲ್ಲ ನೆನೆಸ್ಕೊಂಡಾಗ ನನಗೊಂಥರ ದುಃಖ ಬರುತ್ತೆ. ಬಟ್ ಅಯ್ಯೋ ಇದೆಲ್ಲ ಕಾಮನ್ ಅಲ್ವಾ. ಸೊ ಮಕ್ಕಳು ಅಂದಮೇಲೆ ಬೆಳೀತಾ ಬೆಳೀತಾ ಹೀಗೆ ಅಂತ ಹೇಳಿ ಸಮಾಧಾನ ಮಾಡ್ಕೊತೀನಿ. ಇಷ್ಟು ಅಫೆಕ್ಷನೇ ಇರಲಿಲ್ಲ ನನಗೆ ಮುಂಚೆ ಎಲ್ಲ, ಮದುವೆಗಿನ ಮುಂಚೆ. ಸೊ ಚಿಟ್ಟಿ ಹುಟ್ಟೋವರೆಗೂ ನನಗೆ ಯಾವುದು ಅಫೆಕ್ಷನ್ ಆಗಿರಲಿ, ಈ ದುಃಖ ಬರುವಂಥದ್ದಾಗಿರಲಿ, ಸೊ ಈ ಥರ ಇರೋಳೆ ಅಲ್ಲ ನಾನು. ನನ್ನ ಪಕ್ಕದಲ್ಲಿ ಯಾರಾದರೂ ಅಳ್ತಾ ಇದ್ದರೂ ಕೂಡ ನಾನು ಸುಮ್ಮನೆ ನನ್ನ ಪಾಡಿ ನಾನು ಇರ್ತಿದ್ದೆ. ಅಷ್ಟು ಸ್ಟ್ರಾಂಗ್, ಒಂಥರ ಎಮೋಷ್ನಲ್ ಇರಲಿಲ್ಲ. ಪಾಪು ಹುಟ್ಟಿದ ಮೇಲೇ ನಾನು ಆ್ಯಕ್ಚುಲಿ ಎಮೋಷ್ನಲ್ ಆಗಿದ್ದು. ಅವನು ಹುಟ್ಟಿದ ಮೇಲೆ ಈ ಟಿ ವಿಲಿ ಏನಾದರೂ ಅಳೋ ಸೀನ್ ಬಂದರೂ ಕೂಡ ಅಳೋಗಿ ಬರೋ ಥರ ಆಗ್ತಾಯಿತ್ತು. ಐ ಡೋಂಟ್ ನೋ ಅದು ಯಾಕೆ ಹಂಗೆ ಸಂಬಂಧ ಅಂಥೇಳಿ. ಆಮೇಲೆ ನಮ್ಮಮ್ಮಂದು ಅಟ್ಯಾಚ್ಮೆಂಟ್ ಕೂಡ ಅಷ್ಟೇ, ನನಗೆ ಇಬ್ಬರು ಮಕ್ಕಳಾಗೋರ್ಗೂ ಇರಲಿಲ್ಲ. ಈ 3ನೇ ಮಗು ಹುಟ್ಟುವಾಗ ನಮ್ಮಮ್ಮನ ಜೊತೆ ನನ್ನ ಅಟ್ಯಾಚ್ಮೆಂಟ್ ಜಾಸ್ತಿ ಆಯಿತು. ಸೊ ಹಿಂಗೆ ಲೈಫ್ ಅಂದರೆ ಮತ್ತು ರಿಲೇಷನ್ಶಿಪ್ಸ್ ಅಂದರೆ ಆ ಬಾಂಡಿಂಗ್ ಅಂದರೆ ಹೀಗೆ ಅಂತ ಗೊತ್ತಿರಲಿಲ್ಲ ನನಗೆ. ಆ್ಯಂಡ್ ಮಿಟ್ಟು ರೆಡಿ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಅಂತಂದರೆ ಅವಳು ಮುದ್ದಡನ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ತಾಳೆ. ಬಟ್ ರೆಡಿ ಆಗೋದು ತುಂಬ ರೇರ್ ಆ ಹುಡುಗಿ. ಇವಾಗೂ ಕೂಡ ಅವ್ರ ಅಪ್ಪಾಜಿ ಲಿಫ್ಟಿಗೆ ಹಚ್ಚಿನಮ್ಮ ನಿನಗೆ, ಪೌಡರ್ ಇದೆ, ಲಿಫ್ಟಿಕ್ ಇದೆ, ಎಲ್ಲದೂ ಇದೆ ಅಂತ ಅಂದು ರೆಡಿ ಮಾಡಿಸಿರೋದು. ಆ್ಯಂಡ್ ಮಕ್ಕಳನ್ನ ಹಿಂಗೆ ಇನ್ನೇನು ಆಟ ಆಡಿಸ್ಕೊತ ಊಟ ಮಾಡಿಸ್ಕೊತ ಇರೋವಾಗ ಅಮ್ಮ ಬಂದರು, ಬೇಗ ಬಂದರು ಇವತ್ತು ಬೆಳಗ್ಗೆನೇ. ಯಾಕಂದರೆ ಪಾಪುಗೆ ಇವತ್ತು ನೀರು ಹಾಕಬೇಕಲ್ವಾ, ಸೊ ಹಾಗಾಗಿ. ಆ್ಯಂಡ್ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ನಾನೇ ಹಾಕ್ತೀನಿ ನೀರು, ಬಟ್ ಒಂದು 2 ಮಂತ್ಸ್ವರೆಗೂ ಹಾಕ್ಕೊಡಮ್ಮ ಅಂತೇಳಿ. ಇನ್ನೊಂದು ವಾರ, 1.5 ವಾರ ಅಥವಾ 2 ವಾರದೊಳಗಡೆ ನೋಡೋಣ, ಸಾಧ್ಯ ಆದರೆ ಆ ಕಡೆಯಿಂದ ನಾನೇ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಮ್ಮ ಬಂದು ಪಾಪುಗೆ ಬಟ್ಟೆ ಎಲ್ಲ ಬಿಚ್ಚಿ ಅವಳನ್ನ ಆಟ ಆಡಿಸ್ಕೊಂತ ಕೂತ್ಕೊಂಡಿದ್ದಾರೆ. ನಾನು ನೀರು ಇಟ್ಟಿದ್ದೀನಿ ಪಾಪುಗೋಸ್ಕರ. ಸೀರಿಯಸ್ಲಿ ತುಂಬ ಜನ ಹೇಳ್ತಿರ್ತಾರಲ್ವಾ, ತಾಯಿ ಬೆಲೆ ಗೊತ್ತಾಗಿದ್ದು ತಾಯಿ ಆದಾಗಲೇ ಅಂತೇಳಿ. ಸೊ ನನಗೆ 3ನೇ ತಾಯಿ ಆದಮೇಲೆ ಅಂದರೆ 3ನೇ ಮಗುವಿನ ತಾಯಿ ಆದಮೇಲೆ ಸ್ವಲ್ಪ ಜಾಸ್ತಿ ಗೊತ್ತಾಯಿತು. ಅಂದರೆ ನಮ್ಮ ಲೈಫಲ್ಲಿ ನಾವು ಇರ್ತಿದ್ವಿ, ಅವ್ರು ಎಷ್ಟು ಸಫರ್ ಆಗ್ತಾರೆ, ನಮಗೋಸ್ಕರ ಎಷ್ಟು ಕನಸು ಕಟ್ಟಿರ್ತಾರೆ ಅಂತ ಗೊತ್ತಿರಲಿಲ್ಲ. ಸೊ ಹಾಗೆ ಇವತ್ತು ನನಗೆ ಒಂದು ಮೇನ್ ಪಿಲ್ಲರ್ ಆಗಿ ನನ್ನ ಗಂಡ ಹೆಂಗೆ ಅಂತ ಹೇಳ್ತೀನೋ ಅದ್ರ ಹಿಂದ್ಗಡೆ ಇರೋ ನಮ್ಮಿಬ್ರಿಗೂ, ಅಂದರೆ ನನ್ನ ಗಂಡಂಗೂ ಮತ್ತು ನನಗೂ ಮೇನ್ ಪಿಲ್ಲರ್ ಆಗಿ ಲೈಫಲ್ಲಿ ನಿಂತಿರೋದು ಇವರು. ಸೊ ಪಾಪುಗೆ ಸ್ನಾನ ಮಾಡಿಸಿದ್ದಾಯಿತು, ಸ್ನಾನ ಮಾಡಿಸಿ ಇವಾಗ ರೆಡಿ ಮಾಡ್ತಿದ್ದಾರೆ. ನಮ್ಮಮ್ಮ ಚಿಟ್ಟಿ ಹುಟ್ಟಿದಾಗಿಂದನೂ ಅಷ್ಟೇ ಮಕ್ಕಳನ್ನ ರೆಡಿ ಮಾಡೋಬೇಕಂದ್ರೆ ಸಕ್ಕತ್ ಇಷ್ಟ. ಒಂದೇನಾದರೂ ಹಾಸ್ಕೊಂಡು ಹಿಂಗೆ ಪೌಡರು ಕಾಡಿಗೆ ಇಟ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಅದು 1 ತಾಸಾಗಿರಲಿ 2 ತಾಸಾಗಿರಲಿ ಅವ್ರಿಗೆ ಮ್ಯಾಟ್ರೇ ಅಲ್ಲ. ಮನೇಲಿ ಅಷ್ಟು ಜನನೂ ಬೈತಾ ಇದ್ರು ಕೂಡ ಪರವಾಗಿಲ್ಲ, ಮಕ್ಕಳನ್ನ ಸಂಪೂರ್ಣ ರೆಡಿ ಮಾಡಿ ಮುದ್ದಾಡಿ ಬರೋದು ನಮ್ಮಮ್ಮ ತೊಟ್ಲಿಗಾಗಿ. ಇಲ್ಲಿ ನೋಡಿ ಇವಾಗ ಆಲ್ರೆಡಿ ರೆಡಿಯಾಗಿ ತುಂಬ ಹೊತ್ತಾಯಿತು ಪಾಪು. ಸೊ ಅವಳಿಗೆ ಹಾಲು ಕುಡಿಸಿ ನಾನು ಮಲಗಿಸ್ದೆ. ಅಮ್ಮ ಸ್ವಲ್ಪ ಇದು ಹಾಲು ಕಕ್ಕೊತಾಳೇನೋ, ಎತ್ತಿಗತ್ತಿಸ್ಕೊತಾಳೇನೋ ಅಂತ ಹೇಳಿ ಕುತ್ಕೊಂಡು ನೋಡ್ತಾ ಇದ್ದಾರೆ. ನಾನು ಹಂಗಾಗಲ್ಲ, ಆರಾಮ ಮಲಗ್ತಾಳೆ ಅವಳು ಅಂತಂದ್ರೂ ತಡಿ ನೋಡ್ತೀನಿ ಸ್ವಲ್ಪ ಹೊತ್ತು, ಇಲ್ಲಾಂದರೆ ಕುತ್ತಿಗೆ ಕೆಳಗಡೆ ಏನಾದರೂ ಇಡ್ತೀನಿ ಅಂತ ಹೇಳಿ ಕೂತ್ಕೊಂಡಿದ್ದಾರೆ. ಆ್ಯಂಡ್ ಸೊ ಫ್ರೆಂಡ್ಸ್, ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿದ್ದೆ ಚಿಟ್ಟಿಗೋಸ್ಕರ ಮಿಟ್ಟಿಗೋಸ್ಕರ ಕೆಲವೊಂದು ಬುಕ್ಸ್ನ ನಾನು ಸೆಲೆಕ್ಟ್ ಮಾಡಿಟ್ಟಿದ್ದೀನಿ, ತರಿಸ್ಬೇಕು. ಆ್ಯಂಡ್ ಅವ್ರಿಗೆ ಸ್ವಲ್ಪ ಟೈಮ್ ಕೊಡಬೇಕು ನಾನು 1 ಅವರ್ ಅಂತೇಳಿ ಕೆಲವೊಂದು ಬುಕ್ಸ್ನ ತರಿಸ್ತೀನಿ ಅಂತ ಹೇಳಿದ್ದೆ. ಆ್ಯಂಡ್ ಇವತ್ತು ಆ ಬುಕ್ಸ್ನ ತರಿಸಿದ್ದೀನಿ. ಪ್ಯಾಕೇಜಿಂಗ್ ಎಲ್ಲ ಓಪನ್ ಮಾಡಿ ಇಟ್ಬಿಟ್ಟಿದ್ದಾರೆ. ಅಷ್ಟು ಕ್ಯೂರಿಯಾಸಿಟಿ ನನ್ನ ಮಕ್ಕಳಿಗೆ, ಹಬ್ಬ ಏನೋ ಬಂದುಬಿಟ್ಟಿದೆ ನಮಗೋಸ್ಕರ ಅಮ್ಮ ಏನೋ ತರಿಸಿದ್ದಾರೆ ಅಂತೇಳಿ. ಸೊ ಆ್ಯಕ್ಟಿವಿಟೀಸ್ ಬುಕ್ ಅಂತ ಕೂಡ ಹೇಳಿದ್ದೆ ಲಾಸ್ಟ್ ಆಗಲ್ಲಿ, ಆ್ಯಕ್ಟಿವಿಟಿ ಬುಕ್ಕು ಮತ್ತು
ಚಿಟ್ಟಿಗೂ ಮತ್ತು ಮಿಟ್ಟಿಗೂ ಸ್ವಲ್ಪ ಬುಕ್ಸ್ ತರಿಸ್ಬೇಕು ಅಂತೇಳಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ಆ್ಯಕ್ಟಿವಿಟೀಸ್ ಬುಕ್ ಅಂತ ಹೇಳಿ. 3 ಬುಕ್ಸ್ ಬಂದಿದೆ, 3+, 4+, 5+ ಅಂತೇಳಿ. ಹಾಗೆ 2 ಮಿನಿ ಲೈಬ್ರರಿ ಅಂತ ಬಂದಿದೆ. ಇಲ್ಲಿ ನೋಡಿ ಇವಳು ಕೊಡ್ತಾನೆ ಇಲ್ಲ ಗೊತ್ತಾ, ನಂದು ಅಂತ ಹೇಳಿ. ಸೊ ವಾಲ್ಯೂಮ್ 1 ವಾಲ್ಯೂಮ್ 2 ಅಂತ ಹೇಳಿ 24 ಅಂದರೆ ಸೆಟ್ ಆಫ್ 12. ಸೊ 2 ಈ ಥರ ಬಂಚಸ್ ಬಂದಿರೋದು. ಇದರಲ್ಲಿ ಎಲ್ಲ ರೀತಿಯಾಗಿ ಮಕ್ಕಳಿಗೆ ಏನೇನೆಲ್ಲ ಲರ್ನಿಂಗ್ ಮಾಡಲಿಕ್ಕೆ, ಸ್ಕಿಲ್ಸ್ ಎಲ್ಲ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಏನೇನೆಲ್ಲ ಕಲಿಬೇಕು ಬೇಸಿಕ್ ಆಗಿ ಅದೆಲ್ಲದೂ ಕೂಡ ಇದೆ. ಆ್ಯಂಡ್ ಇದು ಆ್ಯಕ್ಟಿವಿಟೀಸ್ ಬುಕ್, ಸ್ಪೆಷಲಿ ಐ ಲವ್ಡ್ ಇಟ್. ಎಷ್ಟು ಚೆನ್ನಾಗಿದೆ ಗೊತ್ತಾ. ಪ್ರತಿದಿನ ಅಟ್ಲೀಸ್ಟ್ 2 ಪೇಜಸ್ ನನ್ನ ಮಗನಿಗೆ ಇದನ್ನು ಮಾಡಿಸ್ತಾ ಹೋದರೆ ಮೇ ಬಿ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ. ಅಂದರೆ ಮಕ್ಕಳಿಗೆ ಆಟ ಪಾಠ ಅಂತ ಹೇಳ್ತಾರಲ್ವ, ಸೊ ಅವ್ರಿಗೆ ಹೇಳ್ಕೊಡೋವಾಗ ಆಟ ಆಡ್ತಾ ಅವ್ರಿಗೆ ಹೇಳ್ಕೊಟ್ರೆ ಅದು ಪಾಠ ಆಗುತ್ತೆ ಅಂತೇಳಿ. ಇಬ್ಬರು ಕೂಡ ತುಂಬ ಎಂಜಾಯ್ ಮಾಡ್ತಿದ್ದಾರೆ, ನನಗೆ ಕೊಡ್ತಾ ಇಲ್ಲ. ಆ್ಯಂಡ್ ನೀವು ಇದರಲ್ಲಿ ನೋಡ್ಬೋದು ಆಲ್ಫಾಬೆಟ್ಸ್ ಇದೆ, ನಂಬರ್ಸ್ ಇದೆ, ಕಲರ್ಸ್ ಇದೆ, ಶೇಪ್ಸ್ ಇದೆ, ಆ್ಯಂಡ್ ಅಬೌಟ್ ಮೀ ಮತ್ತು ಫ್ಲವರ್ಸ್, ವೆಜಿಟೇಬಲ್ಸ್, ಫ್ರೂಟ್ಸ್. ಇನ್ನೂ 24 ಬುಕ್ಸ್ ಕೂಡ ಡಿಫ್ರೆಂಟ್ ಆಗಿದೆ. ಸೀರಿಯಸ್ಲಿ ತುಂಬ ಇಷ್ಟ ಆಯಿತು. ಆ್ಯಂಡ್ ಓಸ್ವಾಲ್ ಬುಕ್ಸ್ ಕಡೆಯಿಂದ ನಾನು ತರಿಸಿರೋದು. ಆ್ಯಂಡ್ ಕ್ವಾಲಿಟಿ ಬಗ್ಗೆ ಹೇಳಬೇಕು ಅಂತಂದರೆ ಎಕ್ಸ್ಟ್ರಾಡಿನರಿ. ಲಾಸ್ಟ್ ಇಯರ್ ನಾನು ಇದೇ ರೀತಿ ಸೆಟ್ ಆಫ್ 12 ಬುಕ್ಸ್ ತರಿಸಿದ್ದೆ, ಬಟ್ ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಆ್ಯಂಡ್ ಕ್ವಾಲಿಟಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತೇಳಿ, ಎಷ್ಟು ನೀಟ್ ಇದೆ ಅಂತೇಳಿ. ಆ್ಯಂಡ್ ಸಿ ಹೇಗೆ ನಾವು ಹೇಳಿಕೊಟ್ರೆ ಮಕ್ಕಳು ಎಷ್ಟು ಎಂಜಾಯ್ ಮಾಡ್ತಾರೆ ಅಂತೇಳಿ. ಪಿಕ್ಚರ್ ಸಮೇತ ಇರೋದರಿಂದ ಅವ್ರಿಗೆ ಬ್ರೈನಲ್ಲಿ ಬೇಗ ಉಳ್ಕೊಳ್ಳುತ್ತೆ ಆ್ಯಂಡ್ ಬೇಗ ಫೈಂಡ್ ಔಟ್ ಮಾಡ್ತಾರೆ, ಮತ್ತು ನೆನಪಿನ ಶಕ್ತಿ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಆ್ಯಂಡ್ ನೀವೇನಾದರೂ ನಿಮ್ಮ ಮಕ್ಕಳಿಗೋಸ್ಕರ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಹೀಗೆ, ಸೊ ಅವ್ರಿಗೂ ಕೂಡ ಆಟ ಮತ್ತು ಪಾಠ 2 ಆಗಬೇಕು ಅಂತಿದ್ರೆ ಖಂಡಿತ ಈ ಲಿಂಕ್ನ ಚೆಕ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಆ್ಯಂಡ್ ನಿಮಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇರುತ್ತೆ. ಸೊ ನೋಡಿ ಈ ರೀತಿ ಆ ಡಬ್ಬ ಜೊತೆನೂ ಆಡ್ತಾರೆ, ಬುಕ್ಸ್ ಜೊತೆನೂ ಆಡ್ತಾರೆ. ಆ್ಯಂಡ್ ಫ್ರೂಟ್ಸ್ ನೇಮ್ ಆಗಿರ್ಬೋದು, ಕಲರ್ಸ್ ನೇಮ್ ಆಗಿರ್ಬೋದು, ಇದು ನನಗೆ ತುಂಬ ಇಂಪಾರ್ಟೆಂಟ್ ಇತ್ತು ಮಕ್ಕಳಿಗೆ ಕಲಿಸ್ಲಿಕ್ಕೆ. ಯಾಕಂದರೆ ಚಿಟ್ಟಿ ಕಲ್ತಿದ್ದು ಹಿಂಗೆ ಇದೇ ಥರದ ಬುಕ್ಸಲ್ಲಿ, ಬಟ್ ಮಿಟ್ಟುಗೋಸ್ಕರ ನನಗೆ ಈ ಬುಕ್ಸ್ ಬೇಕಾಗಿತ್ತು, ಹಾಗಾಗಿ ತರಿಸ್ಕೊಂಡೆ. ಆ್ಯಂಡ್ ನೋಡಿ ಚೆರ್ರೀಸು, ಆ್ಯಪಲ್ಲು, ಬನಾನಾ, ಆರೆಂಜ್, ಸೊ ಈ ಥರ ಎಲ್ಲ ಹೇಳ್ಕೊಡೋವಾಗ ಆ ಮುದ್ದು ಮಾತು ಕೇಳೋಕ್ಕೆ ತುಂಬ ಇಷ್ಟ ಆಗುತ್ತೆ. ಅವಳಿಗೆ ಕೇಳಿದೆ ನಾನು, ಮಿಟ್ಟು ಹೆಂಗಿದೆ ಅಂತೇಳಿ. ಅವಳು ಎಷ್ಟು ಚೆನ್ನಾಗಿ ರಿಪ್ಲೈ ಮಾಡ್ತಾಳೆ ಗೊತ್ತಾ, ಸೂಪರಾಗಿದೆ, ನಂದಾ ಅಂತ ಕೇಳ್ತಾಳೆ. ನನಗಂತೂ ತುಂಬ ಇಷ್ಟ ಆಯಿತು ಬುಕ್ಸ್ ಎಲ್ಲ. ಆ್ಯಂಡ್ ನಾನು ಕೂಡ ಸ್ವಲ್ಪ ಮಕ್ಕಳ ಜೊತೆ ಇದ್ದಾಗ ಮಕ್ಕಳು ಏನು ಆಟಾಡ್ತಿರ್ತಾರೆ ಅದನ್ನು ನೋಡಿ ಎಂಜಾಯ್ ಮಾಡೋದು ಜಾಸ್ತಿ. ಆ್ಯಂಡ್ ಸಿ ಈ ಕಡೆ ನೋಡಿ ಇಲ್ಲಿ ಎಷ್ಟು ಚೆಂದ ಕಾಣಿಸ್ತಿದೆ ಅಲ್ಲ. ಆ್ಯಂಡ್ ಆ ಪ್ರಿಂಟೆಡ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ನಾನು ಹೇಳೋದೇ ಬೇಡ, ನೀವು ನೋಡ್ತಾ ಇದ್ದೀರಿ ಗೊತ್ತಾಗ್ತಾ ಇದೆ. ಆ್ಯಂಡ್ ಕಲರ್ ವೈಸ್ ಆ್ಯಂಡ್ ನನ್ನ ಮಗಳಿಗಂತರೂ ಇನ್ಮೇಲೆ ಪ್ರತಿದಿನ 1 hour ಇದನ್ನೆಲ್ಲ ಕಲಿಸ್ತಾ ಇರ್ತೀನಿ. ಸೊ ನೋಡೋಣ, ಚೆನ್ನಾಗಿರುತ್ತೆ. ಆ್ಯಂಡ್ ಸ್ವಲ್ಪ ದಿನ ನಾವು ಕಲಿಸಿದ್ರೆ ಸಾಕು, ದೆನ್ ಅವರೇ ಪಿಕಪ್ ಆಗಿಬಿಡ್ತಾರೆ, ಅವರೇ ನಮಗೆಲ್ಲ ಹೇಳ್ಕೊಡ್ತಾರೆ. ಆ್ಯಂಡ್ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ. ಸೊ 2 sets ಆಫ್ ಬುಕ್ಸ್ ಇರುವಂಥದ್ದು. ಇದು 24 ಬುಕ್ಸ್ ಬಂದಿದೆ. ವಾಲ್ಯೂಮ್ 1 ವಾಲ್ಯೂಮ್ 2 ಅಂತ ಇರುತ್ತೆ. ನೀವು ಖಂಡಿತ ಚೆಕ್ ಮಾಡಿ ತೊಗೋಬೋದು. ನಮ್ಮಮ್ಮ ಕೂಡ ಫುಲ್ ಖುಷಿ ಆಗಿಬಿಟ್ಟಿದ್ದಾರೆ. ಅಯ್ಯೋ ಚೆನ್ನಾಗಿದೆ ಇದೆಲ್ಲ, ಮಕ್ಕಳಿಗೆ ಈ ಥರದ್ದೆಲ್ಲ ಹೇಳ್ಕೊಡು ನೀನು, ಆ್ಯಂಡ್ ಇದನ್ನು ಕಲಿಸು, 1 hour ಟೈಮ್ ಕೊಡು, ಹೀಗೆಲ್ಲ ಹೇಳ್ತಿರ್ತಾರೆ. ನಮಗೆ ತುಂಬ ಇಂಪಾರ್ಟೆಂಟ್ ಅಂತಂದರೆ ಮಕ್ಕಳ ಎಜುಕೇಷನ್. ಸೊ ನೀನು ಆದಷ್ಟು ಗಮನ ಮಕ್ಕಳ ಎಜುಕೇಷನ್ ಕಡೆ ಕೊಡ್ತಾ ಇರೋ ಅಂತ ಎಲ್ಲ ಹೇಳ್ತಿರ್ತಾರೆ. ನಮ್ಮಪ್ಪನೂ ಅಷ್ಟೇ, ನೀನು ಸ್ಕೂಲ್ ಮಾತ್ರ ಮಿಸ್ ಮಾಡಿಸ್ಬಾರ್ದಮ್ಮ, ಈ ವರ್ಷ ಏನೋ ಹಿಂಗೆ ಆಗಿಬಿಟ್ಟಿದೆ, ಮುಂದಿನ ವರ್ಷ ಚೆನ್ನಾಗಿ ಕಳಿಸ್ಬೇಕು ನೋಡು, ಹಾಗೆ ಹಿಂಗೆ ಅಂತ ಹೇಳ್ತಿರ್ತಾರೆ. ಸೊ ನೋಡ್ತಿದ್ದೀರಲ್ಲ, ಇದೆಲ್ಲ ಆ್ಯಕ್ಟಿವಿಟೀಸ್ ಬುಕ್ ಇದು. ಸೊ 3+ ಮತ್ತು 4+ ಮತ್ತು 5+, ತುಂಬ ಚೆನ್ನಾಗಿದೆ ನೋಡಿ. ಈ ಥರ ಇರುತ್ತೆ. ಕಲರಿಂಗ್ ಹಾಕೋದಾಗಿರ್ಬೋದು, ಕೌಂಟ್ ಆ್ಯಂಡ್ ರೈಟ್, ಸೊ ಪಝಲ್ಲು. ನನಗಂತರೂ ಎಲ್ಲಿ ನಾನೇ ಬರ್ಕೊತ ಕೂತ್ಕೊತೀನೋ ಏನು, ಯಾಕಂದರೆ ಎಂಜಾಯ್ ಮಾಡ್ತೀನಿ. ಚಿಕ್ಕ ಪುಟ್ಟ ಕೂಡ ನಾನು ತುಂಬ ಎಂಜಾಯ್ ಮಾಡ್ತೀನಿ. ಬುಕ್ಸ್ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಇನ್ನಷ್ಟು ಬುಕ್ಸು ಮತ್ತು ಕಲೆಕ್ಷನ್ಸ್ ಕೂಡ ಇದೆ ಅವರಲ್ಲಿ, ನೀವು ವೆಬ್ಸೈಟ್ ಚೆಕ್ ಮಾಡ್ಬೋದು. ಸೊ ನೆಕ್ಸ್ಟ್ ಕಲರಿಂಗ್ ಬುಕ್ಸ್ ತರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮ ಮೇಡಮರು ಏನು ಮಾಡಿದ್ದಾರೆ ಅಂತಂದರೆ, ನಾನೊಂದು ಸಣ್ಣ ವೀಡಿಯೋ ಮಾಡಬೇಕಾಗಿತ್ತು. ಸೊ ಆ ವಿಡಿಯೋ ಮಾಡೋದ್ರೊಳಗಡೆ ನಂದು ಮೇಕಪ್ ಕಿಟ್ ಓಪನ್ ಮಾಡಿ ಲಿಪ್ಸ್ಟಿಕ್ನ ತೊಗೊಂಡು ಹನುಮಂತನ ಮುಖ ಮಾಡ್ಕೊಂಡಿದ್ದಾಳೆ. ಸೊ ಎಸ್, ಅವಳನ್ನ ಮುದ್ದಾಡಿ ಸ್ವಲ್ಪ ಹೊತ್ತಾದಮೇಲೆ ನೋಡಿ ಎದ್ಲು ನಮ್ಮ ಮೇಡಮ್ ಅವರು. ಇವಳನ್ನ ಹೊರಗೆ ತಗೊಂಡು ಇವಳ ಜೊತೆನೇ ಹಾಲು ಕುಡಿತಾ, ಸೊ ನಾನು ಕೂಡ ರೆಸ್ಟ್ ಮಾಡಿ ಎದ್ದು 1-2 ವೀಡಿಯೋಸ್ ಮಾಡಬೇಕಿತ್ತು, ಸಪ್ರೇಟ್ ವೀಡಿಯೋಸ್. ಸೊ ಅದನ್ನು ಮುಗಿಸ್ಕೊಂಡು ಇವಾಗ ಅವಳನ್ನ ಮಲಗಿಸಿ ಇವಾಗ ಮೆಲ್ಲಕ್ಕೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂದರೆ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂಥೇಳಿ. ಸೊ ಹಾಲು ಕುಡಿಸೋದ್ರಿಂದ ನಮಗೆ ಎಷ್ಟು ಊಟ ಮಾಡಿದ್ರೂ ಕೂಡ ಹೊಟ್ಟೆ ಖಾಲಿ ಅನ್ನಿಸ್ತಾ ಇರುತ್ತೆ. ಸೊ ಅವಾಗ ಖಾಲಿ ಅನಿಸೋವಾಗ ಟೀ ಕುಡಿದು ಅಭ್ಯಾಸ ಆಗಿಬಿಟ್ಟಿದೆ ಅಮ್ಮನ ಮನೇಲಿ. ಇಲ್ಲಿದ್ದರೆ ಕಾಫಿ ಕುಡಿತೀವಿ, ಅಲ್ಲಿದ್ದರೆ ಟೀ ಕುಡಿತೀವಿ, ಹೀಗೆ ನಮ್ಮದು. ಇವಾಗ ಕಾಫಿ ಮಾಡ್ಕೊಳ್ಳೋಣ ಅಂತ ಬಂದೆ. ಸೊ ಕಾಫಿ ಮಾಡ್ಕೊಂಡಾದಮೇಲೆ ಮತ್ತೆ ಈವ್ನಿಂಗ್ ಆಗಿದೆ ಆಲ್ರೆಡಿ. ಸ್ವಲ್ಪ ಕಸ ಹೊಡೆದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಅದೇನೋ ಗೊತ್ತಿಲ್ಲ ನನಗೆ ಸಂಜೆ ಆಗೋದ್ರೊಳಗಡೆ ಎಲ್ಲದೂ ಕೂಡ ನೋಡ್ಕೊಳ್ಳೋದ್ರಿಂದ ಸ್ವಲ್ಪ ಸುಸ್ತು ಅನಿಸ್ಬಿಡುತ್ತೆ, ಟಯರ್ಡ್ ಅನಿಸ್ಬಿಡುತ್ತೆ. ಹಾಗಾಗಿ ಈವ್ನಿಂಗಲ್ಲಿ ಸ್ವಲ್ಪ ನಾನು ಹೆಂಗಿರ್ತೀನಿ ಅಂತಂದರೆ ಲೇಝಿ ಫೆಲ್ಲೋ ಥರ ಇರ್ತೀನಿ ಈವ್ನಿಂಗ್ ಟೈಮಲ್ಲಿ. ಬೆಳಗ್ಗೆ ಎದ್ದಾಗಿಂದ ಎಲ್ಲದನ್ನು ಮುಗಿಸ್ಕೊಂಡು ಓಕೆ, ಮಧ್ಯಾಹ್ನ ಒಂದು ಸ್ವಲ್ಪ ಅದಾದರೂ ರೆಸ್ಟ್ ಮಾಡಿದ್ರೆ ಅಷ್ಟು
ಸಮಟೈಮ್ಸ್ ಜಯಂತ್ ಮಾಡಿಕೊಡ್ತಾರೆ. ಇವತ್ತು ಅವ್ರು ಹೇಳಿದೆ ನಾನು ಕಾಫಿ ಕುಡಿಯೋಂಗಾಗಿದೆ ಅಂತೇಳಿ. ಸ್ವಲ್ಪ ಅವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಿದ್ದರಿಂದ ನನಗೆ ಅವರು ಟೈಮ್ ಕೊಡಲಿಲ್ಲ. ಆ್ಯಂಡ್ ಎಲ್ಲರೂ ಕೇಳ್ತಾ ಇರ್ತೀರಿ ಏನು ವರ್ಕ್ ಮಾಡ್ತಿದ್ದಾರೆ ನಿಮ್ಮ ಹಸ್ಬೆಂಡ್ ಅಂತೇಳಿ. ಅವರು ವೆಲ್ನೆಸ್ ಕೋಚಿಂಗ್, ಹೆಲ್ತ್ ಬಗ್ಗೆ ಕೋಚಿಂಗ್ ಮಾಡ್ತಾರೆ. ತುಂಬ ಜನರಿಗೆ ವೆಯ್ಟ್ ಲಾಸು, ವೆಯ್ಟ್ ಗೇನು ಮತ್ತು ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂದರೆ ಅದರಿಂದ ಹೊರಗೆ ಬರಬೇಕು ಅಂತ ಹೇಳಿ ಹೇಳ್ಕೊಡ್ತಿರ್ತಾರೆ. ಆ್ಯಂಡ್ ವರ್ಕ್ ಫ್ರಮ್ ಹೋಮೇ ಮಾಡ್ತಾರೆ. ಸಮ್ಟೈಮ್ಸ್ ಹೊರಗಡೆ ಹೋಗಬೇಕು ಅನ್ನೋ ನೆಸೆಸಿಟಿ ಇದ್ದಾಗ ಖಂಡಿತ ಹೋಗ್ತಾರೆ. ಸೊ ಹೀಗೆ ಬ್ಯಾಲೆನ್ಸ್ ಮಾಡೋಕ್ಕೆ ಆ್ಯಂಡ್ ನನಗೆ ನನ್ನ ಜೊತೆಲಿದ್ದು ಮಕ್ಕಳನ್ನ ಸ್ವಲ್ಪ ಬ್ಯಾಲೆನ್ಸ್ ಮಾಡೋಕ್ಕೆ ಆ ವರ್ಕ್ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ನನ್ನ ಕೆಲಸ ಇದ್ದಾಗ ಅವರು ಬ್ಯುಸಿ ಇದ್ದರು ಅಂದರೆ ನಾನು ಖಂಡಿತ ಅವ್ರಿಗೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗೋಲ್ಲ, ಇನ್ನೇನು ಬ್ಯುಸಿ ಇದ್ದಾರೆ ಅಂತೇಳಿ. ಸೊ ಬ್ಯುಸಿ ಇಲ್ಲದೆ ಇದ್ದಾಗ ಖಂಡಿತ ಹೆಲ್ಪ್ ಮಾಡ್ತಾರೆ ಅಂತೇಳಿ ಸುಮ್ಮನೆ ಆಗ್ತೀನಿ. ಆ್ಯಂಡ್ ಅದರ್ವೈಸ್ ಇವತ್ತು ಅಡುಗೆಗೆ ಏನೂ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಬಿಕಾಸ್ ಸುಸ್ತಾಗಿತ್ತು ಅಂತ ಹೇಳಿದ್ನಲ್ವ, 1-2-3 ವೀಡಿಯೋಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ರೆ ಸುಸ್ತಾಗುತ್ತೆ. ಆ್ಯಂಡ್ ಅಡುಗೆಗೆ ಆಲ್ರೆಡಿ ನಿನ್ನೆ ರಾತ್ರಿ ಮಾಡಿರುವಂಥ ಮೂಲಂಗಿ ಸಾರು ಮತ್ತು ಅಲಸಂದೆ ಕಾಳು ಹಾಕಿ ಮಾಡಿದ್ನಲ್ವ, ಸೊ ಆ ಸಾಂಬಾರಿತ್ತು. ಅದ್ರ ಜೊತೆಲಿ ಅನ್ನ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಸುಮ್ಮನಾದೆ. ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ನಾನು ಕೂಡ ಚಪಾತಿ ಅದೆಲ್ಲ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಟೈಮ್ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಚಿಟ್ಟಿ ಮಿಟ್ಟು ಸ್ವಲ್ಪ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊತಾರೆ ಅನ್ನೋದ್ರಿಂದ ಇಷ್ಟೊಂದು ಸ್ವಲ್ಪ ಫ್ರೀ ಅನಿಸುತ್ತೆ. ಆ್ಯಂಡ್ ತುಂಬ ಜನಕ್ಕೆ ಹೇಳ್ತಿದ್ದೀರಾ ಫ್ರೀ ಅಲ್ವಾ, ಕಷ್ಟ ಅನಿಸುತ್ತೆ ಅಂತೇಳಿ. ಕಷ್ಟ ಅನಿಸುತ್ತೆ, ಬಟ್ ಸ್ಟ್ರೆಸ್ ಅನಿಸಲ್ಲ ಅಷ್ಟೇ. ಸೊ ಮಾಡ್ಕೊತಿದ್ದೀನಿ, ನನ್ನ ಮಕ್ಕಳಲ್ವಾ, ನನ್ನ ಜವಾಬ್ದಾರಿ, ನನ್ನ ಕರ್ತವ್ಯ. ಸ್ವಲ್ಪ ಜಾಸ್ತಿ ನನ್ನ ಜವಾಬ್ದಾರಿ ಕರ್ತವ್ಯಗಳ ಬಗ್ಗೆ ಅರಿವು ಮಾಡ್ಕೊತಾ ಇರ್ತೀನಿ. ಇದು ನನ್ನ ಕೆಲಸನಾ, ಓಕೆ ಹಂಗಿದ್ರೆ ಮಾಡಲೇಬೇಕು, ಸೊ ಇದು ನನ್ನ ಕೆಲಸ ಅಲ್ವಾ, ಸೊ ಹಾಗಿದ್ರೆ ನಾನು ಮಾಡಲ್ಲ, ಈ ಥರ ಎಲ್ಲ ಯೋಚನೆ ಮಾಡ್ತಿರ್ತೀನಿ. ಮುಂಚೆಗಿಂತ ನನ್ನ ಲೈಫ್ ಇವಾಗ ಮೀನಿಂಗ್ಫುಲ್ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ತುಂಬ ವ್ಯಾಲ್ಯೂಯಬಲ್ ಅಂತ ಅನ್ನಿಸ್ತಾ ಇದೆ. ಸೊ ಜಯಂತ್ಗೆ ಈ ಥರ ಹೇಳಿದ್ದಕ್ಕೆ ಇಷ್ಟು ವರ್ಷ ಬೇಕಾಯ್ತಾ ನಿನಗೆ ಲೈಫ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅಂತ ಹೇಳ್ತಾರೆ. ಸರ್ ನನಗೆ ಅನ್ಸಿದ ಮಟ್ಟಿಗೆ ರೆಸ್ಪಾನ್ಸಿಬಿಲಿಟೀಸ್ ಯಾವಾಗ ನಾವು ತೊಗೊತೀವಿ, ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೆ, ಆವಾಗಲೇ ಆ್ಯಕ್ಚುಲಿ ಲೈಫ್ ಕೂಡ ಅರ್ಥ ಆಗೋದು. ಅಲ್ಲಿವರೆಗೂ ಏನು ಮಾಡಿದ್ರು ಕೂಡ ಅರ್ಥ ಆಗಲ್ಲ. ಸೊ ಸಂಜೆ ಆಗಿದೆ, ಪಾಪು ಮಲಗಿದ್ದಾಳೆ, ಇನ್ನೂ ಆರಾಮಾಗಿ ಮಲಗಿದ್ದಾಳೆ. ಆ್ಯಂಡ್ ನಾನು ಕೂಡ ಒಳಗಡೆ ಸ್ವಲ್ಪ ಕ್ಲೀನ್ ಮಾಡ್ಕೊತ ಬಂದೆ. ಕಣ್ಣೆಲ್ಲ ರೆಡ್ ಆಗಿಬಿಟ್ಟಿದೆ ಇವತ್ತು, ಯಾಕಂದರೆ ಮಲ್ಕೊಂಡಿದ್ದೆ ನಾನು ಅದು ಇದು ಅಂತ ಅಂದ್ಕೊಂಡು. ಸೊ ಸ್ವಲ್ಪ ನಿದ್ದೆ ಮಾಡಿದ್ರೆ ಸರಿ ಹೋಗುತ್ತೆ. ಮಕ್ಕಳು ಕೂಡ ಆಟಾಡ್ತಾ ಇದ್ದಾರೆ. ಅಡುಗೆ ಸಾಂಬಾರು ಇತ್ತಲ್ವಾ, ಸೊ ಅನ್ನ ಮಾಡಿಕೊಂಡು ಏನು ಆಫ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮುದ್ದೆ ಕೇಳ್ತೀನಿ, ಜಯಂತ್ಗೆ ಮುದ್ದೆ ಮಾಡು ಅಂದರೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು. ಸೊ ಇನ್ನೇನು ಸ್ವಲ್ಪ ಹಿಡಿಬೇಕು ಅಂತಂದರೆ ಕೈಯೆಲ್ಲ ಈ ಗತಿ ಆಗಿಬಿಟ್ಟಿದೆ, ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಎಲ್ಲ ಚಿಪ್ಪೆ ಆಗಿಬಿಟ್ಟಿದೆ. ಇವಾಗ ಪರವಾಗಿಲ್ಲ, ನಿನ್ನೆಗಿಂತ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಇದೆಲ್ಲ ಹೀಟ್ ಕಡಿಮೆ ಆದಮೇಲೆ ಹೋಗಬೇಕು ಏನೋ. ಅಪ್ಪು ಜಸ್ಟ್ ಮೋಷನ್ ಮಾಡಿಕೊಂಡ್ಲು, ಅವಳಿಗೆ ಮೋಷನ್ ಎಲ್ಲ ಮಾಡಿಸಿ ನೀಟಾಗಿ ಅವಳಿಗೆಲ್ಲ ಕ್ಲೀನ್ ಮಾಡಿ ಹಾಕಿದ್ದೀನಿ. ಪ್ಯಾಂಪರ್ಸ್ ಇನ್ನೂ ಹಾಕಿಲ್ಲ, ಮತ್ತೆ ಸ್ವಲ್ಪ ಹೊತ್ತಿರಲಿ ಅಂತೇಳಿ ಹಾಗೆ ಹಾಕಿದ್ದೀನಿ. ಚಿಟ್ಟಿ ಆಟ ಆಡೋದನ್ನು ನೋಡ್ಕೊಂತ ಎಂಜಾಯ್ ಮಾಡ್ತಾಳೆ ಅವಳು. ಅವ್ನು ಬಂದು ಮಾತಾಡಿದ್ರೆ ಸಾಕು, ಅವನ ಕಡೆ ತಿರುಗಿ ನೋಡಿ ಅವ್ನು ಎಲ್ಲೆಲ್ಲಿ ಹೋಗ್ತಾನೆ ಅದನ್ನೆಲ್ಲ ನೋಡ್ತಿರ್ತಾಳೆ. ನೋಡಿ ಸೈಕಲ್ ಹೆಂಗೆ ಹೋಗುತ್ತೋ ಹಾಗೆ ಅವಳು ಕೂಡ ತಿರುಗಿ ನೋಡ್ತಾ ಸುಮ್ಮನೆ ಎಂಜಾಯ್ ಮಾಡ್ತಿರ್ತಾಳೆ, ರಿಯಾಕ್ಷನ್ ಕೊಡ್ತಿರ್ತಾಳೆ. ಆ್ಯಂಡ್ ಅವ್ನು ಏನಾದರೂ ಮಾತಾಡ್ಸಿದ ತಕ್ಷಣ ರೆಸ್ಪಾನ್ಸ್ ಮಾಡ್ತಾಳೆ. ಸೊ ಅವ್ನು ಸುಮ್ಮನೆ ಸೈಕಲಲ್ಲಿ ಆಟ ಆಡ್ತಿದ್ದಾನೆ. ಅವ್ನು ಸೈಕಲ್ ಎಲ್ಲೆಲ್ಲಿ ಹೋಗುತ್ತೋ ಇವಳು ಕೂಡ ಅಲ್ಲಲ್ಲೇ ಹೋಗ್ತಾ ನೋಡ್ಕೊತಾ ಇದ್ದಾಳೆ. ಆ್ಯಂಡ್ ಊಟ ಆಯಿತು, ಊಟ ಆಗಿ ಇನ್ನೇನು ಹಾಸ್ಕೊಂಡು ಮಲ್ಕೋಬೇಕು. ಸೊ ಪಾಪುಗೆ ನಿದ್ದೆ ಬಂದಿದೆ ಆಲ್ರೆಡಿ. ಅವಳು ಇವತ್ತು ಬೇಗ ಮಲಗ್ತಾಳೆ ಅಂತ ಅಂದ್ಕೊಂಡೆ, ಬಟ್ ಸಖತ್ ತಲೆ ತಿಂದುಬಿಟ್ಲು ಯಾಕೋ ಇವತ್ತು ಗೊತ್ತಿಲ್ಲ. ತುಂಬ ಕಿರಿಕಿರಿ ಮಾಡಿದ್ಲು, ಮಲ್ಕೊಳ್ಳೋದು ತುಂಬ ಲೇಟ್ ಮಾಡಿದ್ಲು. 12:45 ಮಾಡಿದ್ದಾಳೆ ಇವತ್ತು ಮಲ್ಕೊಳ್ಳೋದು. ಸೊ ನಾನು ಬೆಳಗ್ಗೆ ಇದು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಹಾಗಾಗಿ ಹೇಳ್ತಾ ಇದ್ದೀನಿ. ಯಾಕೋ ತುಂಬ ದೃಷ್ಟಿಯಾಗಿತ್ತು ಅಥವಾ ಏನೋ ಗೊತ್ತಿಲ್ಲ. ಆ್ಯಂಡ್ ಬೆಳಗ್ಗೆ ಇದು ದೃಷ್ಟಿ ಎಲ್ಲ ತೆಗೆದಾಗ ಶಿ ಈಸ್ ಫೈನ್ ಹಾಗೆ. ಆ್ಯಂಡ್ ಮಲಗಿಸೋಷ್ಟೊತ್ತಿಗೆ ನನಗೆ ಸಖತ್ತು ಹಿಂಸೆ ಅಂದರೆ ಹಿಂಸೆ ಆಗಿಬಿಡ್ತಾ ಆ ಥರ ಮಾಡೋದು ಇವತ್ತು. ಐ ಡೋಂಟ್ ನೋ ಯಾಕೆ ಅಂತೇಳಿ. ಸೊ ಸಮ್ಟೈಮ್ಸ್ ಮಾಡ್ತಾರೆ, ಮಕ್ಕಳಂದಮೇಲೆ ಅಳಲೇಬೇಕಲ್ವಾ. ಸೊ ಅಳ್ತಾರೆ, ನಗ್ತಾರೆ, ಆಟ ಆಡ್ತಾರೆ. ಇವತ್ತಿಗೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡು. ಸೊ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಮತ್ತು ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮೂಲಕ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ, ಟೇಕ್ ಕೇರ್, ಬಾಯ್ ಬಾಯ್. ನೆಕ್ಸ್ಟ್ ಒಂದು ಒಳ್ಳೆ ಲಾಗ್ ಒಂದಿಗೆ ಸಿಗ್ತೀನಿ.